ಪಪ್ಪಾಯ ಸಿಕ್ಕಿತ್ತು ನಿನ್ನೆ ಅಜ್ಮಾನ್ ಮಾರ್ಕೆಟಲ್ಲಿ. ಹೇಗೆ ಉಂಟು ನೋಡು, ಸ್ವೀಟ್ ಉಂಟಾ, ಪುಳಿ ಉಂಟಾ, ಚಪ್ಪೆ ಉಂಟಾ ಅಂತ ನೋಡು. ಪಪ್ಪಾಯ ಅಂದ ಮೇಲೆ ಬೀಜ ಇರಬೇಕಲ್ಲ. ಈಗದೆಲ್ಲ ಫ್ಯಾಷನ್ಡ್ ಪಪ್ಪಾಯದಲ್ಲಿ ಬೀಜ ಇರೋದಿಲ್ಲ. ಯಾಕಂದರೆ ಬೀಜ ಇಲ್ಲದ್ರೆ ಇಂಜೆಕ್ಟೆಡ್ ಅಂತ ಅರ್ಥ. ನಾನು ವಿಡಿಯೋದಲ್ಲಿ ನೋಡಿದ್ದು. ಸೊ ಪುಣ್ಯಕ್ಕೆ ಬೀಜ ಉಂಟು. ಬಚಾವ್. ಬೀಜವನ್ನು ಫಸ್ಟ್ ತೆಗೆಯುವ ಸಂಭ್ರಮ. ನನಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ. ಆದರೆ ಇಲ್ಲಿ ಒಳ್ಳೆ ಪಪ್ಪಾಯ ಸಿಗೋದಿಲ್ಲ. ಯಾಕಂದರೆ ಎಲ್ಲಿಂದ ಇಂಪೋರ್ಟ್ ಮಾಡುವಾಗ ಇಂಜೆಕ್ಟ್ ಇದು ಒಂದು ಕಾಯಿ ತರ್ತಾರೆ, ಮತ್ತು ಪೌಡರ್ ಹಾಕಿ ಹಣ್ಣು ಮಾಡ್ತಾರೆ. ಅದು ಸ್ವೀಟೇ ಇರೋದಿಲ್ಲ. ಇದು ನೋಡು, ಸ್ವಾಮಿ ದೇವರು ಒಳ್ಳೆದ್ರಾಯ್ತು. ಭಾರಿ ಲಾಯ್ಕ್ ಕಟ್ ಮಾಡ್ತಾರೆ. ಸಿಪ್ಪೆ ಎಲ್ಲ ತೆಗೆಯೋದು. ನಾನು ಸಿಪ್ಪೆ ತೆಗಿತಾನೆ, ಕೆಲವರು ಸಿಪ್ಪೆ ತೆಗೆಯೋದಿಲ್ಲ, ಹೀಗೆ ತಿಂತಾರೆ. ಸಿಪ್ಪೆ ತೆಗೆದ್ರೆ ಮತ್ತೆ ಕಿರಿಕಿರಿ ಇಲ್ಲ, ಕಚ್ಚಿ ತಿಂದು ಬಿಡ್ಬೋದು. ಹೀಗೆ ಸಿಪ್ಪೆ ತೆಗೆಯೋದು ನಾನು. ಇದರಲ್ಲಿ ಒಂದು ಸೂಂಬೆ ಆಗಿದೆ, ನಾನು ನೋಡಲೇ ಇಲ್ಲ. ಇಲ್ಲಿ ಒಂದು ಪಾಟ್ ಸೂಂಬೆ ಇತ್ತು, ಅದನ್ನು ಅಲ್ಲೇ ತೆಗೆದು ಬಿಟ್ಟೆ. ಬೀಜ ಸಲ ತೆಗೆದಾಯ್ತು. ಎಂತ ಸಲ ಹೀಗೆ ಕಟ್ ಮಾಡೋದು, ಪಾತ್ರೆಗೆ ಹಾಕು. ಲಾಯ್ಕ್ ಕಟ್ಟಾಯಿತು. ಇನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ತಿಂದು ಹೇಳ್ತೇನೆ. ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ಯಾರೇನು ಸಹ ಮಲಗಿದ್ದಾಳೆ, ಸ್ಟೂಡೆಂಟ್ ಮಲಗಿದ್ದಾಳೆ. ನಾನು ಬೇಗ ಎದ್ದಿದ್ದೇನೆ ಇವತ್ತು. ಇಲ್ಲದ್ರೆ ನನ್ನ ಹಸ್ಬೆಂಡನ್ನು ಕಲಿಸಿ ಸ್ವಲ್ಪ ಮಲಗ್ತೇನೆ. ಇವತ್ತಿಲ್ಲ, ಮಲಗಿಲ್ಲ. ನಾನು ಮಲಗಿದ್ರೆ ಮತ್ತೆ ನನಗೆ ಮಲಗುವ ಲೇಟ್ವರೆಗೆ ಮಲಗುವ ಅಂತ ಆಗ್ತದೆ. ಸೊ ಅದರಿಂದಾಗಿ ಕಿಯಾರನ್ನು ಇವತ್ತು ಬೇಗ ಕಲಿಸಲಿಕ್ಕೆ. ಯಾಕೆಂದರೆ ಇವತ್ತು ಶಾಲೆ 7:45ಗೆ ಇರಬೇಕು ಶಾಲೆಯಲ್ಲಿ. ಸೊ 7:15ಗೆ ನಾವು ಬಿಡಬೇಕು. 7:45 to 11:30 ಒಂದು ತಾಸು ಬೇಗ ಬಿಡ್ತಿದ್ದಾರೆ. ಸೊ ಒಂದು ತಾಸು ಯಾಕೆ ಬೇಗ ಬಿಡ್ತಾರೆ ದೇವರಿಗೆ ಗೊತ್ತು. ಲೇಟ್ ಬಿಡ್ಬೋದಲ್ಲ, ಗೊತ್ತಿಲ್ಲ ಎಂತ ಒಂದು ತಾಸು ಯಾಕೆ ಬೇಗ ಬಿಡ್ತಾರಂತೇಳಿ. ಕಿಯಾರನ ಸ್ಕೂಲ್ ಬಸ್ ಉಂಟು, ಪೇರೆಂಟ್ಸಿಗೆ ಟೆನ್ಷನ್ ಇಲ್ಲ. ಜೀರಿಗೆ ಕಷಾಯ ರೆಡಿ ಆಗ್ತಾ ಉಂಟು. ಸ್ವಲ್ಪ ಕೊತ್ತಂಬರಿ ಸಾಕಿದ್ದೇನೆ, ಬಾಡಿ ತಂಪಾಗಲಿ ಅಂತ. ನನ್ನ ದೋಸೆಗೆ ಬ್ಯಾಟರ್. ಎಂತ ಮರೆ ಕಂಜೂಸ್ ಇಷ್ಟೇ ಮಾಡಿದೆ ಅಂತ ಕೇಳ್ತೀರಾ? ಇಷ್ಟೇ ಅಲ್ಲ, ಸ್ವಲ್ಪ ತೆಗೆದಿಟ್ಟದು. ಉಳ್ದದೆಲ್ಲ ಫ್ರಿಜ್ಜಲ್ಲಿ ಉಂಟಾಯ್ತಾ. ಅವಳಿಗೆ ಎಷ್ಟು ಬೇಕು ಅಷ್ಟೇ ತೆಗೆದಿಟ್ಟದು, ಇಲ್ಲದೆ ಹುಳಿ ಬರ್ತದಲ್ಲ. ಕಿಯಾರಗೆ ದೋಸೆಗೆ ಸ್ವಲ್ಪ ಹನಿ ಹಾಕಿದ್ದೇನೆ, ಹಾಗೂ ಮೊಟ್ಟೆ. ಇವತ್ತು ಕೋಪ ಬರ್ಬೋದು ಕಿಯಾರಗೆ, ಎಗ್ ಆ್ಯಂಡ್ ರೈಸ್ ಇಲ್ಲ ಅಂಥೇಳಿ. ಸೇಮ್ ಕೊಟ್ಟರೆ ಎಂತ ಇವಳ ಅಪ್ಪೆ ಒಂದು ಚೂರು ಬೇರೆ ಮಲ್ಪುಜಿ ಅಂತ ಹೇಳುವರು. ಹೀಗೆ ಹಾಕಿ ಬಂದ್ ಮಾಡಿದರೆ ಒಂದು ಬುತ್ತಿ ರೆಡಿ. 2 ಬುತ್ತಿ ಉಂಟು ಇವಳಿಗೆ. ಇದರಲ್ಲಿ ಗ್ರೇಪ್ಸ್ ಹಾಗೂ ಗ್ರೀನ್ ಆ್ಯಪಲ್. ಇದು ಅವಳಿಗೆ ಇಷ್ಟ, ಇದು ತಿಂತಾಳೆ. ಸೊ ಇದಂತ ಮುಚ್ಚುವ ಸಮಾರಂಭ. ಹೀಗೆ ಬೆಳಿಗ್ಗೆ ಕೊಕ್ಕೋ ಒಟ್ಟಿಗೆ ಮಾತುಕತೆ ಆಗ್ತಾ ಉಂಟು, ಕಷ್ಟ ಸುಖ. ಸರಿದ್ದಾನಂತೆ ಮಗ. ಶಾಲೆಗೆ ಹೋಗ್ತೀಯಾ? ಅಲ್ಲಿಯಾ? ಮೆಲ್ಲ ಅವನು ಗೋಳಿ ಬಜ್ಜೆ ಮೆಲ್ಲ. ನೋ ನೀರೆಲ್ಲ ಹೊರಗೆ ಬಂದ್ರೆ ಅವ್ನು ಸಾಯ್ತಾನೆ. ಟೀಚರ್ ಕಾಯ್ತಾರ ನಿಂಗೆ? ಭಾರಿ ಒಳ್ಳೆ ಹುಡುಗಿಯಪ್ಪ. ನೀರು ಕುಡ್ದಾಯ್ತು. ಈಗ ಪಪ್ಪಾಯ ಕಿಯಾರಾಗೆ ಸಹ ತಿನ್ನಿಸಿದ್ದೇನೆ. ಹೀಗುಂಟು ಮಗ? ಸ್ವೀಟ್ ಉಂಟಾ ಕಿಯಾರ? ಕೈಪೆ ಉಂಟಾ? ಅವಳಿಗೆ ಇಷ್ಟ ಅಲ್ಲ ಪಪ್ಪಾಯ. ಸ್ವಲ್ಪ ಫ್ಯಾನ್ಸಿ ಮಾಡಿ ಕೊಡುವುದು, ಇಲ್ಲದೆ ತಿನ್ನುವುದಿಲ್ಲ ಅವಳು ನಾನು. ನೋಡಿ ಕೆರ ಟ್ರೈ ಮಾಡು. ವೆರಿ ಗುಡ್. ಹೊರಟ್ಲು ಕಿಯಾರ ಶಾಲೆಗೆ. ಸ್ಟ್ರೇಟ್ ಇಡು ಮಗ, ಬುತ್ತಿ ಸ್ಟ್ರೇಟ್ ಇಡು. ಫ್ಲಾಗ್ ತರಲಿಕ್ಕೆ ಹೇಳಿದ್ದಾರೆ ಇವತ್ತು. ಸೊ ಫ್ಲಾಗ್ ತಗೊಳ್ಳಿಕ್ಕೆ ಬಂದೇನೆ. ಹೌ ಮಚ್ ಬ್ರದರ್? 1. ಓಕೆ, ಥ್ಯಾಂಕ್ ಯು. ಕಿಯಾರ ತಗೋ. ಸ್ಕೂಲ್ ಸ್ಟಾರ್ಟ್ ಆದದ್ದು ಎಲ್ಲ ಟ್ರಾಫಿಕ್ ಸಹ ಸ್ಟಾರ್ಟ್ ಆಯಿತು. ಸ್ಕೂಲ್ ಬಸ್ ಟ್ರಾಫಿಕ್. ಎಸ್
don't come late, okay? ಓಕೆ. If you come late, it's a problem from that. ಡ್ಯಾಡ ಒಂದು ಪೆಟ್ಟು ಕೊಡ್ತಾರಾ? ಅವರೇ ಕೊಡ್ಬೇಕು ಮಗ. ನಿಮಗೆ ಪಪ್ಪಾಯ ಬೇಕಾ? ಇರಲಿ. ಸೈಡಲ್ಲ ನೋಡುವ ಹೇಗೆ ಉಂಟು ನೋಡುವ. ನಾನು ಹಾಗೂ ನನ್ನ ಪಪ್ಪಾಯ ರೆಡಿ ಆಗಿದ್ದೇವೆ ಭೋಜನ ಮಾಡಲಿಕ್ಕೆ. ನೋಡುವ ಹೇಗೆ ಉಂಟು ನೋಡುವ. ಸ್ವೀಟ್ ಇದ್ರೆ ಆಯ್ತು ಸ್ವಾಮಿ. ಇದು ಸ್ವೀಟ್ ಉಂಟು. ಸೊ ಇನ್ನು ಆ ಅಂಗಡಿಗೆ ಹೋಗಿ ತಗೊಳ್ಳೋದು ಒಳ್ಳೆ. ಲಾಸ್ಟ್ ಟೈಮ್ ನಾನು ತಗೊಂಡದ್ದು ಅದರ ಆಪೋಸಿಟ್ ಅಂಗಡಿಯಿಂದ. ಅದು ಥೈಲ್ಯಾಂಡ್, ಒಳ್ಳೆ ಇರಲಿಲ್ಲ. ಇದು ಶ್ರೀಲಂಕಾದಂತೆ. ಶ್ರೀಲಂಕಾದ ಒಳ್ಳೆ ಉಂಟು, ಸ್ವೀಟ್ ಉಂಟು, ಒಳ್ಳೆ ಉಂಟು. ಪಪ್ಪಾಯಾಗೆ ಉಂಟು, ಪಪ್ಪಾಯಾಗೆ ಉಂಟು. ಲಾಸ್ಟ್ ಟೈಮ್ ತಂದಿದ್ದೆ ಅಲ್ಲ, ಪಪ್ಪಾಯ ತಿನ್ನುವುದ ಕೆಂಬುಡೆ ತಿನ್ನುವುದು ಅರ್ಥ ಆಗ್ತಿರ್ಲಿಲ್ಲ. ಇದು ಪಪ್ಪಾಯ ಒಳ್ಳೆ ಉಂಟು. ಶ್ರೀಲಂಕಾದಿಂದ ಬಂದ ಪಪ್ಪಾಯ ಒಳ್ಳೆ ಸ್ವೀಟ್ ಉಂಟು. ಯಾರನ್ನು ಪಿಕಪ್ ಮಾಡಿಕ್ಕೆ ಹೋಗ್ತಿದ್ದೇನೆ. 11:30 ಆಯಿತು. ಸ್ವಲ್ಪ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಹೀಗೆ ಟೈಮ್ ಹೋಗ್ತಂತ ಇಲ್ಲ. ವೆಲ್ಕಮ್ ಟು KG2A ಅಂತೇಳಿ ಒಂದು ಪೇಪರಲ್ಲಿ ಕ್ರಾಫ್ಟ್ ಮಾಡಿಸಿ ಹಿಂದೆ ಒಂದು ಪೆನ್ಸಿಲ್ ಅಂಟಿಸಿ ಕೊಟ್ಟಿದ್ದಾರೆ. ಯಾಕೆ ಅಂಟಿಸಿದ್ದು ಗೊತ್ತುಂಟ ಕಿಯಾರ? ಇನ್ನಾದರೂ ಒಳ್ಳೆ ಬರೀ ಅಂತೇಳಿ, ಡೈಲಿ ಬರಿಬೇಕು ಅಂತೇಳಿ. ಇದರಲ್ಲೇ ಉದ್ಘಾಟನೆ ಮಾಡಿ ಬರಿವ ಆಯ್ತಾ? ಸ್ವಲ್ಪ ಬರಿಬೇಕು ನೋಡಿ ಅಂತೆ. ಬರಿದ್ಲವಾ? ಹತ್ರ ಇರುವ ಗ್ರೌಂಡಿಗೆ ಬಂದಿದ್ದೇವೆ. ತುಂಬ ಒಂದು 2-3 ತಿಂಗಳಾಯ್ತು ಬರೋದೇ. ಇಲ್ಲಿ ಇವತ್ತು ಹಠ ಮಾಡಿದ್ಲು ಇಲ್ಲಿ ಆಡಬೇಕು ಅಂತೇಳಿ, ಅದಕ್ಕೆ ತಗೊಂಡು ಬಂದು. ಅವಳಿಗೆ ಸಹ ಮನೆಯಲ್ಲಿ ಕೂತು ಸಾಕಾಗಿದೆ ಈಗ. ಬಾ ಅಕ್ಕ ಬಾ. ಅವರು ಸಹ ಬಂದಾರೆ ವಾಕಿಂಗ್ ಮಾಡಲಿಕ್ಕೆ. ಅವ್ರು ವಾಕಿಂಗ್ ಮಾಡ್ತಿದ್ದಾರೆ. ಈ ಮೇಡಮ್ ಆಡ್ತಾ ಉಂಟು. ಈ ಜನದು ಅಸಿಸ್ಟೆಂಟ್ ನಾನು, PA. ಇವಳ ಹಿಂದೆ ಹೋಗ್ಬೇಕು, ಇಲ್ಲದ ಎಲ್ಲಿ ಬಲ್ಲೆಯಲ್ಲಿ ಬಿದ್ದರೆ ಕಷ್ಟ. ಅಕ್ಕ ಎಲ್ಲಿ? ಯಾರ ಈಚೆ ಬಾ. ಬ್ರೇಕ್ ಡಾನ್ಸ್ ನಡೀತಾ ಉಂಟು. ಮೊನ್ನೆದು ಗಾಳಿಗೆ ಇದು ಕಂಬ ನೋಡಿ ಅಂತೆ, ಲೈಟ್ ಕಂಬ ಸಹ ಮಾಲಿದೆ ಮೊನ್ನೆದು ಸೈಕ್ಲೋನ್ಗೆ. ಬಿದ್ಯಾ? ನೀನೊಂದು ನಮಸ್ಕಾರ ಹೊಡಿತೀಯಲ್ಲ ಮಾರ. ಇದು ಇನ್ನಂತ ದಾಮರ್ ಹಾಕಿದ. ಇಷ್ಟು ಒಳ್ಳುಂಟು ನೆಲ, ಇದ್ರಲ್ಲಿ ಸಹ ಬೀಳ್ತಾರಾ? ಒಳ್ಳೆ ಶೆಕೆ ಉಂಟು, ಅಷ್ಟೇನು ಚಳಿ ಇಲ್ಲ. ಇವರಿಬ್ಬರನ್ನು ನೋಡಿದ್ರೆ ಈಗ ಸ್ನೋ ಬೀಳುವಾಗಿ ಉಂಟು ಇಬ್ಬರದು ಸಹ ಗೆಟಪ್. ಇಲ್ಲಿದು ಮಕ್ಕಳು ನೋಡಿ ಅಂತೆ, ಒಮ್ಮೆಲೆ ಗೂಡಿಂದ ಹೊರಗೆ ಬಂದಾಗ ಆಯ್ತು ಹೇಗೆ ಓಡ್ತಿದ್ದಳು ನೋಡಿ. ಆಗದಿಂದ ನಾನ್ ಸ್ಟಾಪ್. ಎಲ್ಲ ಹೊರಗೆ ಹೋಗ್ಲಿಕ್ಕೆ ಹೆಚ್ಚಿಲ್ಲ, ಜಾಲಿ ಎಲ್ಲ ಇಲ್ಲ ಅಲ್ಲ. ಸೆಂತಾಗ್ತದೆ ಮಕ್ಕಳಿಗಿಂತ. ಗ್ರೌಂಡ್ಗೆಲ್ಲ ಬಂದಾಗ ಗಾಳಿ ಹೊಕ್ಕಿದಾಗೆ ಆಗ್ತದೆ, ಕಿವಿಗೆ ಪೆರ್ಚಿ ಕಟ್ಟುದೆ. ಓಡ್ತಿದ್ದಾಳೆ ನಾನ್ ಸ್ಟಾಪ್. ಇವರಿಬ್ಬರದ್ದು ಅವಸ್ಥೆ ನೋಡಿ. ಎಸ್ಕಿಮೋಸ್ ಸ್ನೋ ಬೀಳುವಾಗೆ ಉಂಟು. ಇದೊಂದು ಎದುರಲ್ಲಿ ಅಸಿಸ್ಟೆಂಟ್. ಪುನಃ ಮುಂತು ಅಲ್ಲಿ ಸಹ ದಾಮರ್ ಹಾಕಿದ್ಲಾ, ಅಲ್ಲಿ ಬಿದ್ಲಾ. ಇವಳಿಗೊಂದು ಬೀಳುವುದೇ ಕೆಲಸ, ನಮಸ್ಕಾರ ಹೊಡಿಯೋದೇ ಕೆಲಸ. ಏನಾಗಿಲ್ಲ, ಕೈ ಸರಿ ಉಂಟು ಆಯ್ತಾ. ಹೋಗುವ ಮನೆಗೆ? ಬೇಡ, ಅವಳು ಬಿದ್ದರೆ ಸಹ ಎದ್ದು ಓಡ್ತಾಳೆ. ಅಲ್ಲಿ ನಡುಗೋಗು ಕೊಡು, ನನಗೆ ಕೊಡು. ವೀನಕ್ಕ ಫುಲ್ಲು ಜೋಶಲ್ಲಿದ್ದಾರೆ. ವೀನಕ್ಕ. ಆಯ್ತು ಸವಾಸ್. ಇಬ್ಬರು ಸಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಗಾಡಿ ಕಾಣ್ತದಲ್ಲ, ಇವರೆಲ್ಲ ನಮ್ಮಾಗಿ ಬಂದು ಆಡುದಾ ಇಲ್ಲದ್ರೆ ವಾಕಿಂಗ್ ಮಾಡುದಾ ಹಾಗೆ. ನೀನೇ ನನ್ನ ಕೆಂಬುಡೆ ಹಿಡಿಯುದಾ? ಅದೇ ಅಯ್ಯಯ್ಯಯ್ಯ ಮೆಲ್ಲ.
ಕಿಯಾರಾ ಇಲ್ಲಿ ನೋಡಿ ಮಳೆಗೆ ಸೂಂಬೆ ಆಗಿದೆ. ಇಲ್ಲಿ ಮಳೆಗೆ ಸೂಂಬೆ, ನೆಲವೇ ಒಳಗೆ ಹೋಗಿದೆ. ಆಗ ಅದ 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 ಎಲ್ಲ ಅಧಿಕ ಪ್ರಸಂಗ. ಅಲ್ಲಿ ಹೋಗ ಆಡ ಆಡ ಅಲ್ಲಿ ಹೋಗ. ಸ್ಲೀವ್ ಸ್ವಲ್ಪ ಮೇಲೆ ಮಾಡಿದ್ದು ಶೆಕೆ ಆಗ್ತದಂತ. ಇವಳು ನೋಡಿ ಸ್ಲೀವ್ಸ್ ಕಳೆಗೆ ಮಾಡಿ. ಬೇಡ ಕಿಯಾ, ಫುಲ್ ಪ್ಯಾಕ್ಟ್ ಅತ್ತೆ. ಸ್ವಲ್ಪ ಮೇಲೆ ಮಾಡ್ಲಿಕ್ಕೆ ಯಾರ ಕಷ್ಟ ಆಗ್ತದಂತೆ. ಆಯ್ತಾಯ್ತು ನೀನು ಆಡು, ನೋಡ್ತಾನೆ ಈಗ ಎಷ್ಟು ಬಾಲ್ ಹಿಡಿತಾನೆ ನೋಡ್ತಾನೆ. ಇಬ್ಬರು ಸಹ ಬಾಲ್ ಎಷ್ಟು ಹಿಡಿತೀರಿ ನೋಡ್ತಾನೆ. ಫುಲ್ ಚಂಡಿ ನೋಡಿ, ಚಂಡಿ ಪುಂಡಿ. ಎಂತ ಮಗ ಅವಸ್ಥೆ. ಜಾಕೆಟ್ ಎಲ್ಲ ಹಾಕಿ ಓಡುದೇ ಚಂಡಿ ಪುಂಡಿ ಅವಳು ಈ ಶೆಕೆಗೆ. ಎಲ್ಲದಕ್ಕೆ ಬೈಂಡ್ ಹಾಕಿ, ಎಲ್ಲದಕ್ಕೆ ಲಾಸ್ಟ್ ಇಯರ್ ಆಗಿ ಹೆಸರು ಹಾಕಿ ಕೇಳಿದ್ದಾರೆ. ರಬ್ಬರಿಂದ ಹಿಡಿದ್ರು ಬುಕ್, ಫೈಲ್ ಎಲ್ಲದಕ್ಕೆ. ಅದಕ್ಕೆ ಕವರ್ಸ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಕವರ್, ಊರಲ್ಲೆಲ್ಲ ಬ್ರೌನ್ ಕಲರ್ ಅಲ್ಲ, ಇಲ್ಲಿ ಟ್ರಾನ್ಸ್ಪರೆಂಟ್. ಸೊ ಈಗ ಸ್ಟಾರ್ಟ್ ಮಾಡ್ಬೇಕು ಹಾಕ್ಲಿಕ್ಕೆ. ಎಷ್ಟು ಕಷ್ಟ ಮಾರೆ. ಇದು ಕಾರಿಗೆ ಟಿಂಟ್ ಹಾಕಿದಾಗ ಉಂಟು ಮಾರೆ. ಹೌದು, ಇದು ಆಕ್ಚುಲಿ ಬೇಡ. ಇದೆಲ್ಲ ಇದು ಕಾಗದ ಅಲ್ಲ, ಇದೆಲ್ಲ ಪ್ಲಾಸ್ಟಿಕ್ ಆಕ್ಚುಲಿ. ಇದಕ್ಕೆ ಬೇಡ ಇಂತಕ್ಕ. ಎಂತ ಅಂತ ಅರ್ಥ ಆಗುದಿಲ್ಲ. ಇದು ಟ್ರಾನ್ಸ್ಪರೆಂಟ್ ಹಾಕಿದ್ರೆ ಎಂತ ಅರ್ಥವೇ ಇಲ್ಲ ಇದಕ್ಕೆ. ಮೆಲ್ಲನ ಹಾಕನ, ನನ್ನನ್ಸ ಕರೆಗೆ ಹಾಕು. ನೋಡಿ ಈಗ ಹೇಗೆ ತೆಗಿಯುವುದು ನೋಡಿ. ಫಸ್ಟ್ ಟೈಮ್ ಮಾಡೋದು, ನಂಗೆ ಗೊತ್ತಿಲ್ಲ ಇದು ಹೇಗೆ ಅಂತ. ನಾನು ಸಹ ಬುಕ್ಕಿಗೆ ಸೂಪರ್ವೈಸರ್ ಬಂದರೆ ಮೆಲ್ಲ. ನೀವು ನಿಮ್ಮ ಎಕ್ಸಾಮ್ಗೆ ಸಮೇತ ಇಷ್ಟು ಕಾನ್ಸಂಟ್ರೇಷನ್ ಮಾಡಿರ್ಲಿಕ್ಕಿಲ್ಲ. ಕ್ಯಾರ ನೀನು ದೂರ ಹೋಗು. ಇವರ ಆಯುಧ ಸಿಕ್ಕಿತು ಬೈಂಡ್ ಹಾಕಲಿಕ್ಕೆ. ಮತ್ತೆ ಎಂತ ಮಾಡೋದು ಮಾರೆ? ಸರಿ ಕಲಿ, ಕೇಳಿತಲ್ಲ. ಬೈಂಡ್ ಹಾಕ್ಲಿಕ್ಕೆ ತುಂಬಾ ಕಷ್ಟ ಬಂದಿದ್ದೇವೆ. ಇವಳದೊಂದು ಉಪದ್ರ. ಆ ಚೇರ್ ಬ್ರೋಕನ್ ಅಂತೆ ನೋಡು, ಅಲ್ಲಿ ಚೇರ್ ಕಟ್ ಆಗಿದೆ ಅಂತೆ. ಹೋಗಿ ಅಲ್ಲಿ ಫಿಕ್ಸ್ ಮಾಡು. ಆಯ್ತು, ಎಲ್ಲರಲ್ಲಿ ಅವಳ ಹೆಸರು, ಸ್ಟ್ಯಾಂಡರ್ಡ್, ಬೈಂಡ್ ಎಲ್ಲ ಹಾಕಿ ಆಯ್ತು. ಎಂತ ಕೆಲಸ ಮಾರೆ ಶುಭ. ಇದಕ್ಕೆ ಸಾಕಾಯ್ತು. ಹೌದು ಸಾಕಾಯ್ತು ನನಗೆ. ಎಷ್ಟಾಯ್ತು ನೋಡಿ, 11:45. ಅಟ್ಲೀಸ್ಟ್ ನಾರ್ಮಲ್ ನಮ್ಮ ಟೈಮಲ್ಲೆಲ್ಲ ಬ್ರೌನ್ ಪೇಪರ್ ಇತ್ತಲ್ಲ, ಅದು ಈಸಿ ಮಾರಿ. ಇದು ಎಂತ ಯಾರಿಗೆ ಬೇಕು? ವಿದ್ಯಾಭ್ಯಾಸವೇ ಬೇಡ ಅಂತ ಆಗ್ತದೆ. ತುಂಬ ಕಷ್ಟ ಉಂಟು ಪೇರೆಂಟ್ಸಿಗೆ. ಗಂಡ ಇದ್ರು ಮತ್ತೆ ಅವರು ಕಿಯಾರನ್ನು ಮಲಗಿಸ್ಲಿಕ್ಕೆ ಕೊಂಡೋದ್ರು. ಅರ್ಧ ದಾರಿಯಲ್ಲಿ ಕೈ ಕೊಟ್ಟರು ಅವರು. ಯಾಕಂದರೆ ಅವಳನ್ನು ಸಹ ಮಲಗಿಸ್ಬೇಕಲ್ಲ. 11 o'clock ಅವ್ರು ಹೊರಟರು. ಮತ್ತೆ ರಪ ಎಳ್ದು ಮಾಡಿದ್ದೆ ನಿದ್ದೆ ಕಣನೆ. ಇವತ್ತು ನಿದ್ದೆ ಅಲ್ಸ ನಾನು ಬೈಂಡ್ ಎಲ್ದುಕೊಂಡಿರ್ತೇನೆ. ಕಿಯಾರ, ಕುಂದರ್, KG2 ನಿದ್ದೆ ಅಲ್ಸ ಬರೆದುಕೊಂಡಿರ್ತೇನೆ. 10 ಗಂಟೆಗೆ ಶುರು ಮಾಡಿದ್ದೆ, ಈಗ 12 ಗಂಟೆ ಆಗ್ತಾ ಬಂತು. ಇನ್ನೆಲ್ಲ ಹಾಕಿ ಕೊಡುದು ಟೀಚರ್ಗೆ. ಅಯ್ಯಪ್ಪೋ, ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳುದು ಟೀಚರ್ಗೆ. ಅದಕ್ಕೆ ಹೆಸರು ಇರೇಸರಿಂದ ಹಿಡಿದು ಇದು ಸೀಸರ್, ಕಲರ್ ಪೆನ್ಸಿಲ್, ಇದಕ್ಕೆ ಕ್ಲೇಗೆ, ಎಲ್ಲದಕ್ಕೆ ನಾಮಕರಣ ಆಗಿದೆ ಇವತ್ತು. ಪಚ್ಚೆ ಮಾರೆ ಕತ್ತರಿಗೆ ಸಾಕಿದೆ. ಎಲ್ಲದರಲ್ಲಿ ಕಿಯಾರ. ಆಯಿತು ಫ್ರೆಂಡ್ಸ್, ಆಯಿತು. ಎಂತ ಅವಸ್ಥೆಯ. ಹೀಗೆ ಸಹ ಒಂದು ವಿದ್ಯಾಭ್ಯಾಸ ಉಂಟಾ ಅಂತೇಳಿ ಇವತ್ತು ಗೊತ್ತಾಗ. ಲಾಸ್ಟ್ ಇಯರ್ ಇರಲಿಲ್ಲ ಹೀಗೆ. ಲಾಸ್ಟ್ ಇಯರ್ KGಗೆ ಅವರೇ ಹಾಕಿದ್ರು ಬೈಂಡ್. ಸೊ ನಮ್ಗೆ ಕಷ್ಟ ಗೊತ್ತಾಗಿಲ್ಲ. ಈ ವರ್ಷ ಮಗು ದೊಡ್ಡ ಆಗಿದಲ್ಲ, ತಂದೆ ತಾಯಿ ಗಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ಗೆ ಕೆಲಸ ಕೊಟ್ಟಿದ್ದಾರೆ. ಆಯ್ತು, ಫೈನಲಿ ಆಯ್ತು. ಇನ್ನು ಪ್ಯಾಕಪ್. ಮಗಳು ಹಾಗೂ ಅವಳ ಪುಸ್ತಕ, ಅವಳ ವೇಟ್ಗಿಂತ ಜಾಸ್ತಿ ಅವಳ ಪುಸ್ತಕದ ವೇಟ್ ಉಂಟು.
ಇದೊಂದು ಸಾಧಾರಣ ಒಂದು 20 kg ಉಂಟು ಇದು ಬುಕ್. Mama, ನನಗೆ ಮಾರ್ಕ್ ಇವಳು 17. ಕೊಡಿ ಮಮ್ಮ. ಅದು ನನಗೆ ಬೋರ್ಡ್ ನೀನು ನಿಂಗೆ ಎಂತೆಲ್ಲ ಬೇಕು ಇದರಲ್ಲಿ ಟೀಚರ್ ಹತ್ರ ಕೇಳು ಆಯ್ತಾ. ನನಗೆ ಮಾರ್ಕರ್ ಬೇಕು ನನಗೆ. ಮನಸ್ಸು ಬಿಚ್ಚಿ ಕೇಳು ಟೀಚರ್ ಹತ್ರ. ನನಗೆ ಮಾರ್ಕರ್ ಬೇಕು ಅಲ್ಲ. ಅದೇ ಟೀಚರ್ ಹತ್ರ ಕೇಳು, ಮನಸ್ಸು ಬಿಚ್ಚಿ ಕೇಳು, ಅವ್ರಿಗೆ ಎಲ್ಲ ಕೊಡ್ಲಿಕ್ಕೆ ಕೇಳು. ಮತ್ತೆ ಬೇರೆ ಹೇಳಿದ್ರು. ಬೇಡ ಹೇಳಿದ್ರಾ? ಬೇರೆ ಬೇರೆ ಅಂತ ಬೇರೆ. ಬೇಡ ಅಂದರೆ ನಿಂಗೆ ಮತ್ತೆ ಯೂಸ್ ಮಾಡಲಿಕ್ಕೆ ಕೊಡ್ತಾರೆ. ಓಕೆ, ಅಂತ ಯೂಸ್ ಮಾಡ್ಲಿಕ್ಕೆ ಮಮ್ಮ. ನೋ ನೋ, ಇಟ್ಸ್ ಓನ್ಲಿ ಫಾರ್ ರೈಟಿಂಗ್. ಎಕ್ಸಾಕ್ಟ್ಲಿ, ಯು ನೋ ಇಟ್ ರೈಟ್. ಈಗ ಲಿಫ್ಟ್ ಬಂತ ನೋಡು. ಸ್ವಲ್ಪ ದೊಂಡೆದು ಪಸೆ ಆರಿತ್ತು ಬೆಳಿಗ್ಗೆ ಬೆಳಿಗ್ಗೆ ಮಾತಾಡಿ. ಗೊತ್ತಿದೆಯಾ? ಬೇಕಿದ್ದಾಗ ಈ ಲಿಫ್ಟ್ ಸಹ ಬರೋದಿಲ್ಲ ಮಾರೆ, ಒಂದು ಲಿಫ್ಟ್ ಸಹ ಮಾತಾಡ್ತಿಲ್ಲ. ಯಾರ ಸ್ಟಾಪ್ ಮಾಡಿಟ್ಟಿದ್ದಾರೆ. 12th ಫ್ಲೋರಲ್ಲಿ ಉಂಟು ಆಗದಿಂದ. ಇಲ್ಲಿ ಬಂತು ಹತ್ತು ಬಾ, ಹತ್ತು ನಾವು ಹತ್ತಿದ್ದೆವು. ನಮ್ಮದು ಟ್ರೇನಾ? ಪೆಟ್ಟು ಮಾಡಬೇಡ ಯಾರೊಟ್ಟಿಗೆ ಸಹ. ಪುಷ್ ಮಾಡಬಾರ್ದು. ಅಲೋ, ಎಂತ ಅವಸ್ಥೆ ಇದು. ಪುಷ್ ಮಾಡಬಾರ್ದು. ಯಾರು ಸಹ ಪುಷ್ ಮಾಡಿದರೆ ಟೀಚರ್ ಹತ್ರ ಹೇಳು. ಓಕೆ, ಅಷ್ಟೇ. ಬಾಚೋಗ ಮಗ ಇದು ಯಬ್ಬ ದೇವರೇ. ಸರ್ತೆಡು ಬುತ್ತಿ ಉಂಟು ಅದರಲ್ಲಿ. ಟಿಫಿನ್ ಉಂಟು, ಎಲ್ಲ ಅಡ್ಡ ಬೀಳ್ತದೆ, ಸಜ್ಜಿಗೆ ವಜ್ಜಿಲಾಗ್ತದೆ. ಸ್ಟ್ರೇಟ್ ಇಡು. ಕೂತ್ಕೊಂಡು ಬಿಡಲ್ಲಿ. ಕಿಯಾರನ ಸ್ಕೂಲ್ ಬಸ್ ಎಲ್ಲ ಹೋಗ್ತಾ ಉಂಟು. ಕಿಯಾರ ಸ್ಕೂಲ್ ಬಸ್ಸಲ್ಲಿ ಬರೋದಾದ್ರೆ ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕು ಮನೆಯಿಂದ. 7-6ವರೆಗೆ ಹೊರಡಬೇಕು ಮನೆಯಿಂದ. ಸೌಂಡ್ ಕೇಳಿಸ್ತಾ ಉಂಟಾ? ಗುರು ಅಂತೇಳಿ. ಯಾರ್ದ ಮನೆಯಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ. ನಾನು ಇಡೀ ಮನೆಯಲ್ಲಿ ಚೆಕ್ ಮಾಡಿ ಆಯಿತು. ನನಗೆ ಒಮ್ಮೆ ಆಯಿತು ಫ್ರಿಡ್ಜ್ ಮಿನಿ ಕೈ ಕೊಟ್ಟಿದ್ದ, ಒಮ್ಮೆ ಆಯಿತು ಓವನ್ ಕೈ ಕೊಟ್ಟಿದ್ದ. ಎಲ್ಲ ಹುಡುಕಿ ಲಾಸ್ಟಿಗೆ ನಾನು ಡೋರ್ ಓಪನ್ ಮಾಡಿ ಕಸ ಹೊರಗೆ ಬಿಸಾಡ್ಲಿಕ್ಕೆ ಹೋಗುವಾಗ ಹೊರಗಿಂದ ಕೇಳ್ತಾ ಉಂಟು ಸೌಂಡ್. ಸೌಂಡ್ ಕೇಳಿ ಖುಷಿ ಆಯಿತು. ಅಬ್ಬಾ, ನಾನು ಫ್ರಿಡ್ಜ್ ಮಿನಿ ಕೈ ಕೊಟ್ಟಿದ್ದು ಅದನ್ನು ನೆನೆಸಿದೆ. ಹೋಗುದು ಇನ್ನು ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ. ಸ್ವಲ್ಪ ಸಹ ಲೇಟ್ ಆದರೆ ಬರ್ತದೆ. ಮಮ್ಮಿ ಯು ಆರ್ ಲೇಟ್ ಟುಡೇ ಅಂತ. ಅರ್ತ್ ಡೇ ಕಿಯಾರಾಗಿ. ಇಲ್ಲಿ ಏನು ಅರ್ತ್ ಆಗಿದೆ? ಇಲ್ಲಿ ಅಂತ ಹಾಕಿದಿ? ನಮ್ಮದು ಸರ್ಫ್ ಎಕ್ಸೆಲ್ ಅಲ್ಲ ಮಗ. ಬಾ ಹೋಗುವ. ಶೇ, ಅಂಗಿ ಕಳೆಗ ಬಾರ. ಗಮ್ಮತ್ತ ಶಾಲೆಯಲ್ಲಿ ಅರ್ತ್ ಡೇ. ಹಾಗೂ ಕಿಯಾರ ಶುಗರ್ ಕೇನ್ ಜ್ಯೂಸ್ ಕುಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮುಸಿಯಾ ನ್ಯಾಚುರಲ್ ಇಚ್ಚಿಂಗ್, ಅದೆಂತ ಕಟ್ ಮಾಡ್ಲಿಕ್ಕೆ ಆಗುದು. ಮುಸಿ ಉಂಟು. ಇವಳಿಗೆ ಕಚ್ಚುದು, ನನಗೆ ಒಂದು ಸಹ ಕಚ್ಚುದಿಲ್ಲ. ಅವಳಿಗೆ ಕಚ್ಚುದು. ಎಲ್ಲಿ ಸಹ ಶುಗರ್ ಕೇನ್ ಇಲ್ಲ. ಮೊನ್ನೆ ನಾವು ಮಾರ್ಕೆಟ್ಗೆ ಹೋದೆವಲ್ಲ, ಅಲ್ಲಿ ಕೇಳಿದೆವು. ಅವರು ಹೇಳಿದ್ರು ಶುಗರ್ ಕೇನ್ ಈಗ ಬರ್ತಾನೆ ಇಲ್ಲ ಅಂತೇಳಿ. ನಮ್ಮ ಮನೆ ಹತ್ರ ಇರುವ ಇಲ್ಲಿ ಹೋಗಿ ನೋಡುವ. ಮೊನ್ನೆ ಒಮ್ಮೆ ನಾನು ತಂದಿದ್ದೆ, ಫಂಗಸ್ ಆಗಿ ಟೇಸ್ಟ್ ಇತ್ತು ಶುಗರ್ ಕೇನ್ ಜ್ಯೂಸಲ್ಲಿ. ಮಳೆಗೆ ಪೂಂಕೆ ಬಂದಿತ್ತೇನ. ಮಳೆಗೆ ಪೂಂಕೆ ಹಿಡಿದಿತ್ತೇನ ಅವನು ಶುಗರ್ ಕೇನ್. ಈಗ ಹೋಗಿ ನೋಡುವ. ಇದೇ ಅಂಗಡಿ, ಜ್ಯೂಸ್ ಅಂಗಡಿ. ಹೋಗಿ ನೋಡುವ. ಮುರಿತಾ ಇದ್ದಾರೆ ಕಬ್ಬು. ಸಪೂರ ಉಂಟು ಕಬ್ಬು ನನ್ನ ಹಾಗೆ. ಉಂಟು ಕೋಲ್ಡ್ ಉಂಟಾ? ಕೈಪಿ ಉಂಟಾ? ತೋಸು, ನಂಗೆ ತೋಸು. ಬರ್ಲಿ ಒಳ್ಳೆ. ಒಳ್ಳೆ ಉಂಟು. ಇದರಲ್ಲಿ ಫಂಗಸ್ ಮೇಲೆ ಇಲ್ಲ. ಬರ್ತದೆ ಮರ, ಇದು ಎಳಿ ಸ್ವಲ್ಪ ಮೇಲೆ ಹಾಕು. ಸ್ಟ್ರಾ ಲಾಯ್ಕ್ ಬರ್ತದೆ. ಇದಕ್ಕೆ 6 ದಿರಂ. ಮುಂಚೆ 5 ಇತ್ತು, ಈಗ 1 ದಿರಂ ಜಾಸ್ತಿ ಮಾಡಿದ್ದಾರೆ. ಈ ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ.
ಆತ್ಮಿಕ್ನ ಬರ್ಡೇ 28ಗೆ 11th ಬರ್ಡೇ. ಹ್ಯಾಪಿ ಬರ್ಡೇ ಆತ್ಮಿಕ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಪ್ರಿಯಾಂಕನ ಬರ್ಡೇ ಇತ್ತು ಲಾಸ್ಟ್ ವೀಕ್. ಹ್ಯಾಪಿ ಬರ್ಡೇ ಪ್ರಿಯಾಂಕಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ದೀಶ್ಮಾ ರೆನಿಟಾ ಫೆರಾವೋನ ಬರ್ಡೇ 26ಗೆ. ಹ್ಯಾಪಿ ಬರ್ಡೇ ದೀಶ್ಮಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದಿರಿ, ಆದರೆ ಕಿಯಾರ ಈಗ ಇಲ್ಲ. ನಾನು ವ್ಲಾಗ್ ಅಪ್ಲೋಡ್ ಮಾಡೋ ಮುಂಚೆ ಬರ್ಡೇಗೆ ವಿಶ್ ಮಾಡೋದು, ಯಾರೆಲ್ಲ ರಿಕ್ವೆಸ್ಟ್ ಮಾಡಿದಾರೆ ನೋಡಿ ಅದರ ಪ್ರಕಾರ ವಿಶ್ ಮಾಡೋದು. ಸೊ ಯಾರೆಲ್ಲ ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದಿರಿ, ಕಿಯಾರ ಇಲ್ಲ, ಕಿಯಾರ ಶಾಲೆಗೆ ಹೋಗಿದ್ದಾಳೆ. ಶಾಲೆ ಸ್ಟಾರ್ಟ್ ಆದ್ರಿಂದ ಕಿಯಾರ ಫುಲ್ ಆನ್ ಬ್ಯುಸಿ, ಕೈಗೆ ಸಿಕ್ಕುದಿಲ್ಲ. ಅಂದ್ರೆ ಅಷ್ಟು ಪೋರ್ಷನ್ ಉಂಟು, ಕಲಿಕೆ ಸಹ ಅಷ್ಟು ಉಂಟು, ಹಾಗೂ ಅವಳಿಗೆ ಹೋಮ್ವರ್ಕ್ ಉಂಟು, ಕ್ಲಾಸ್ ವರ್ಕ್ ಉಂಟು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಉಂಟು. ಸೊ ಅದರಲ್ಲೇ ಬ್ಯುಸಿ ಇರ್ತಾಳೆ ಅವಳು. ಸೊ ಸಾರಿ ಆಯ್ತಾ, ವಿಶ್ ಮಾಡ್ಲಿಕ್ಕೆ ಆಗಿಲ್ಲ, ನಾನೇ ವಿಶ್ ಮಾಡಿದೆ. ಇವಾಗನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್.